ಮೊನ್ನೆ ನಾವು ಗಮನಿಸ್ತಾ ಇದ್ವಿ. ಎಷ್ಟೋ ಜನ ಈ ಪ್ರಶ್ನೆ ಕೇಳಬೇಕೋ ಕೇಳಬಾರ್ದೋ ಗೊತ್ತಿಲ್ಲ. ಆದರೂ ನೇರವಾಗಿ ಕೇಳಲೇಬೇಕು. ಎಷ್ಟು ಜನ ಯಂಗ್‌ಸ್ಟರ್ಸ್ ಸೆಲೆಬ್ರಿಟಿಗಳು ಬರಲೇ ಇಲ್ಲ ಅಮ್ಮನ ಅಂತಿಮ ದರ್ಶನ ಪಡೆಯೋದಕ್ಕೆ. ಆ ವಿಚಾರದಲ್ಲೇನಾದ್ರೂ ಬೇಸರ ಇದೆಯಾ? ಏ ಪಾಪ ಇಲ್ಲ ರೀ, ಮನಸಾರೆ ಹೇಳ್ತಾ ಇದ್ದೀನಿ ರೀ. ಛೇ ಯಾವತ್ತು ಯಾವ ಕಲಾವಿದ್ರ ಮೇಲೂ ಬೇಜಾರು ಪಟ್ಟಿಲ್ಲ ರೀ. ನಮ್ಮ ತಲೆ ಬರಹಕ್ಕೆ ಎಷ್ಟೋ ಸರಿ ನಾನು ಅಮ್ಮನ ಹತ್ರ ಜಗಳಾಡಿದ್ದೀನಿ. ಯಾಕಮ್ಮ ನನಗೆ ಮಾತ್ರ ಈ ಪರಿಸ್ಥಿತಿ ಬಂತು, ಏನಮ್ಮ ಅಂತಂತ ಎಷ್ಟೋ ಸರಿ ಕೇಳ್ತೀನಿ. ನೀನು ಅಲ್ಲಮ್ಮ ಅಂತ ಒಂದ್ಸರಿ ನಾನು ಅಂದೇ ಬಿಟ್ಟಿದ್ದೆ ನನ್ನ ತಾಯಿಗೆ. ನೀನಲ್ವೇನಮ್ಮ ಅದಕ್ಕೆ ಅದೇ ಅಪ್ಪ ನಾನು ಹೌದಪ್ಪ ಅಂತ ಹತ್ಕೊಂಡ್ಬಿಟ್ಟು ಗೋಡೆಗೆ ಹೊಡ್ಕೊಂಡ್ಬಿಟ್ರು ನಮ್ಮ ತಾಯಿಯವ್ರ ತಲೆನ. ಎಷ್ಟು ನೋವಾಗತ್ತೆ ಅವ್ರು ನೋಡ್ರಿ. ಅಭಿಮಾನಿಗಳಾಗಲಿ ಟ್ರೋಲ್ ಮಾಡೋರಲ್ಲಾಗಲಿ ಒಳಗಡೆ ಅರ್ಥ ಮಾಡ್ಕೊಳ್ರಿ, ನೋವು ಹೆಂಗಿರುತ್ತೆ, ಜ್ವಾಲಾಮುಖಿ ಹೆಂಗೆ ಹತ್ತತ್ತೆ ಆರತ್ತೆ. ಬಾಯಿ ಮುಚ್ಕೊಂಡು ಸುಮ್ಮನೆ ಇದೀವಲ್ಲ, ನಿಮ್ಗೇನಾದರೂ ನಾವು ತೊಂದರೆ ಕೊಟ್ವಾ, ಕಾವೇರಿ ನೀರು ಬರೋದನ್ನೇನಾದರೂ ನಾವು ತಡೆದ್ಬಿಟ್ವಾ ನಿಮ್ಮ ಮನೆಗೆ ಬರುವಂಥದ್ದನ್ನು ಹೇಳ್ರಿ. ನಿಮಗೆ ಏನೇನು ನೀವು ಆಕಾಂಕ್ಷೆಗಳಿತ್ತೋ ಅದಕ್ಕೆಲ್ಲ ನಾವೇನಾದರೂ ಮಣ್ಣು ಹಾಕಿದ್ವಾ, ಈ ಮೂಲಕ ನಾವೇನು ಹೊಂದ್ಕೊಂಡಿದ್ದಕ್ಕೆ ನೀವು ಯಾಕೆ ಅಷ್ಟೊಂದು ಇಲ್ಲದೆ ಇರುವಂಥದ್ದನ್ನ ಮಾತಾಡಿ ಪಡ್ತೀರಾ. ನನ್ನ ತಾಯಿಗೆ ನಾನೇ ಹಂಗೆ ಅಂದಾಗ ತಲೆ ಕೊಡ್ಕೊಂಡ್ಬಿಟ್ರೆ ಆಮೇಲೆ ಇಲ್ಲ ಕಣೋ ಇರೋ 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 ಅಂತ ಹೇಳಿದ್ರು. ಒಂದಲ್ಲ ಒಂದು ದಿವಸ ಸರಿ ಹೋಗೋದು, ಸುಮ್ಮನೆರಪ್ಪ ಅಂತಂತ ಹೇಳೋರು ಪಾಪ.